ಸೊ ಹೇಗೆ ಅನಿಸ್ತಾ ಇದೆ ಕನ್ನಡದಲ್ಲಿ ಬ್ಲಾಗ್ ಮಾಡ್ತಾ ಇರೋದು? ಚೆನ್ನಾಗಿ ಅಂತಿದೆ. ಕನ್ನಡದಲ್ಲೇ ಮಾಡ್ಬೇಕಿತ್ತು ಫಸ್ಟ್ ಅಲ್ವಾ? ಮಾಡೋದ್ ಬಿಟ್ಟು. ಸೊ ನೋಡಿ ನಮ್ಮ ಮಚ್ಚ ಹೆಂಗೆ ಇವಾಗ ಫುಲ್ಲು ಜೋಶಿಯಲ್ಲಿ ಕಾರ್ನ ಓಡಿಸ್ತಿದ್ದಾನೆ. ಸೊ ಫುಲ್ಲು ಸ್ಪೀಡು, ನಿಧಾನವೇ ಪ್ರಧಾನ. ನಮ್ಮ ಬರ್ಡೇ ಬಾಯ್ ನಮ್ಮ ಅಳಿಯ ಇಲ್ಲಿದ್ದಾರೆ ನೋಡಿ. ಎಲ್ಲ ವಿಶಸ್ ಮಾಡಿಬಿಡಿ ಕಮೆಂಟ್ ಥ್ರೂ ನಮ್ಮ ಅಳಿಯನ್ಗೆ. ಅಲ್ಲ ನೋಡಿ ಗೈಸ್ ಎಷ್ಟು ಕಿಡ್ಸ್ ಇದ್ದಾರೆ ನೋಡಿ ಇಲ್ಲೇ. ನೋಡಿ ನೋಡಿ ನೋಡಿ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ಹವರ್ ಯು? ನೋಡಿ ಪಕ್ಕದಲ್ಲಿ ಯಾರಿದ್ದಾರೆ ಇವತ್ತು? ನಮ್ಮ ಮಚ್ಚಿ. ಹವರ್ ಯು? ಸೊ ಗೈಸ್, ದಿಸ್ ಇಸ್ ಅವರ್ ಫಸ್ಟ್ ಕನ್ನಡ ಬ್ಲಾಗ್ ವಿ ಆರ್ ಡೂಯಿಂಗ್ ವಿತ್ ಮೈ ಮಚ್ಚ. ಸೊ ಹೇಗೆ ಅನ್ನಿಸ್ತಾ ಇದೆ? ಫಸ್ಟ್ ಟೈಮ್ ಕನ್ನಡದಲ್ಲಿ ಬ್ಲಾಗ್ ಟ್ರೈ ಮಾಡ್ತಿದ್ದೀವಿ. ಏನಮ್ಮ? ಕನ್ನಡದಲ್ಲೇ ಮಾಡ್ಬೇಕು, ಹಿಂದೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ? ಏನೇನೇನು ಸ್ವಲ್ಪ ಜೋರಾಗಿಡು. ಕನ್ನಡದಲ್ಲೇ ಮಾಡ್ಬೇಕು ಲಾಗು ಒಂದೇ. ಹೌದಾ? ನೋಡಿ ನಮ್ಮ ಮಚ್ಚ ಹೇಳಿದಾನೆ. ಸೊ ಇನ್ಮೇಲೆ ನಾವು ನಮ್ಮ ಬ್ಲಾಗ್ನ ಕನ್ನಡದಲ್ಲಿ ತೊಗೊಂಬರೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ತರ್ತೀವಿ, ಟ್ರೈ ಮಾಡೋದಲ್ಲ ತರ್ತೀವಿ. ಸೊ ನೀವು ನಮ್ಮನ್ನ ನೋಡೋದಕ್ಕೆ ರೆಡಿ ಆಗಿರಿ. ಗಾಯ್ಸ್, ಇವಾಗ ಜಸ್ಟ್ ನಾವು ಬಂದಿದ್ದೀವಿ. ಇವಾಗ ಟೀ ಬ್ರೇಕಿಗೆ ನಮ್ಮ ಮಚ್ಚಿ ಮುಂದೆ ಹೋಗ್ತಿದ್ದಾನೆ. ನಾವು ಇಲ್ಲಿ ಕೈಲಿ ಒಂದು ಡಸ್ಟ್ಬಿನ್ನ ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ದೀವಿ. ಸೊ ನೋಡ್ತಾ ಇರ್ಬೋದು. ವಾಟ್ ಯು ಬೈಯಿಂಗ್? ಕಾಫಿ. ಸೊ ಇವಾಗ ನಮ್ಮ ಮಚ್ಚ ಕಾಫಿ ಹೇಳಿದ್ದಾನೆ. ಸೊ ಇವಾಗ ಇಬ್ಬರು ಕಾಫಿನ ಎಂಜಾಯ್ ಮಾಡಿ, ಸೊ ನೀವು ನಮ್ಮ ಮತ್ತೆ ಇವ್ರ ಆಫೀಸಲ್ಲಿ ಡ್ರಾಪ್ ಮಾಡಿ ನಾವು ಹೊರಡ್ತೀವಿ ನಮ್ಮ ಕೆಲಸಕ್ಕೆ. ಸೊ ನೋಡಿ ಇವಾಗ ನಮ್ಮ ಮಚ್ಚ ಆ್ಯಂಡ್ ನಾನು ಇಲ್ಲಿ ಕಾಫಿನ ತೊಗೊಂಬಂದಿದ್ದೀವಿ. ಸೊ ಇವಾಗ ಕಾಫಿ ಬ್ರೇಕಲ್ಲಿ ನಮ್ಮ ಮಚ್ಚನ ಜೊತೆ ನಾವಿಲ್ಲಿ ಕಾಫಿನ ಎಂಜಾಯ್ ಮಾಡ್ತಾ, ಈ ಜಸ್ಟ್ ಮಳೆ ಬಿದ್ದು ರೋಡೆಲ್ಲ ನೋಡ್ಬೋದು ಒದ್ದೆ ಆಗಿದೆ. ಸೊ ಮರಗಳಿಂದ ನೋಡಿ ಡ್ರಾಪ್ಸ್ ಆಗ್ತಾ ಇದೆ ಹನಿ ವಾಟರ್. ಸೊ ಹೇಗೆ ಅನ್ನಿಸ್ತಾ ಇದೆ ಕನ್ನಡದಲ್ಲಿ ಬ್ಲಾಗ್ ಮಾಡ್ತಾ ಇರೋದು? ಚೆನ್ನಾಗಿ ಅಂತಿದೆ. ಕನ್ನಡದಲ್ಲೇ ಮಾಡ್ಬೇಕಿತ್ತು ಫಸ್ಟ್ ಅಲ್ವಾ? ಮಾಡೋದ್ ಬಿಟ್ಟು. ಸೊ ನೋ ವರಿ, ಇನ್ಮೇಲಿಂದ ಮಾಡೋಣ ಅಂತ ಏನಂತೀಯ? ಅಷ್ಟೇ. ಸರ್ ನೀವು ಬಿಗಿನ್. ಸೊ ಹೊಸ ಜರ್ನಿ ಸ್ಟಾರ್ಟ್ ಮಾಡೋಣ ಇನ್ಮೇಲೆ. ಆ್ಯಕ್ಚುಲಿ ನನಗೂ ಕಾಫಿ ಅಂದರೆ ತುಂಬಾ ಇಷ್ಟ. ಸೊ ಟೀಗಿಂತ ಕಾಫಿ ತುಂಬ ಇಂಟ್ರೆಸ್ಟ್ ಆಗುತ್ತೆ, ಇಷ್ಟ ಆಗುತ್ತೆ. ಬಟ್ ನಾನು ಕುಡಿಯೋದು ಕೆಲವೊಂದ್ಕಿಂತ ಮನೆಯಲ್ಲಿ ಟೀ. ಸೊ ಔಟ್ಸೈಡ್ ಯಾವಾಗಾದರೂ ನಮ್ಮ ಮಚ್ಚಿನ ಜೊತೆ ಆಚೆ ಬಂದಾಗ ಕಾಫಿನ ಎಂಜಾಯ್ ಮಾಡ್ತೀನಿ. ಸೊ ಮಳೆಯಲ್ಲಿ ಕಾಫಿ ಕುಡಿಯೋದು ಒಂದು ಮಜಾನೇ ಬೇರೆ. ವಾಟ್ ಯು ಸೇ? ನೋಡ್ಬೋದು ನಮ್ಮ ಕಾರ್ ಇಲ್ಲಿ ಪಾರ್ಕ್ ಮಾಡಿ ನಾವು ಹೋಗಿದ್ವಿ ಕಾಫಿನ ಎಂಜಾಯ್ ಮಾಡೋಕ್ಕೆ. ಸೊ ನೋಡ್ಬೋದು ಮುಂದೆ ಟ್ರಾಫಿಕ್ ಜಾಮ್. ಅಡಿ ಮಚ್ಚಿ ಗಾಡಿ ಎತ್ತು. ಸೊ ನಮ್ಮ ಮಚ್ಚ ತುಂಬ ದಿನ ಆದಮೇಲೆ ಇವತ್ತು ನಮ್ಮ ಗಾಡಿನ ಡ್ರೈವ್ ಮಾಡ್ತಾನೆ. ಸೊ ಗಾಯ್ಸ್, ಫೈನಲಿ ನಾವು ಬಂದಿದ್ದೀವಿ ಕಾರ್ ಒಳಗಡೆ. ಸೊ ಹೋಗೋದಕ್ಕೆ ಮುಂಚೆ ಸೀಟ್ ಬೆಲ್ಟ್ ವೇರ್ ಮಾಡ್ಕೊಳ್ಳೋಣ. ಸೀಟ್ ಬೆಲ್ಟ್ ವರ್ಕ್ ಮಾಡ್ಕೊಮ್ಮ. ನೋಡಿ ನಮ್ಮ ಮಚ್ಚನ ನೋಡಿ ಸೀಟ್ ಬೆಲ್ಟ್ ಹಾಕೊಂಡಿದ್ದಾನೆ. ಸೊ ನೋಡಿ ನಮ್ಮ ಮಚ್ಚ ಹೆಂಗೆ ಇವಾಗ ಫುಲ್ಲು ಜೋಶಿಯಲ್ಲಿ ಕಾರ್ನ ಓಡಿಸ್ತಿದ್ದಾನೆ. ಸೊ ಫುಲ್ಲು ಸ್ಪೀಡು, ನಿಧಾನವೇ ಪ್ರಧಾನ. ವಾಟ್ ಯು ಸೇ ಮಚ್ಚಿ? ಸೊ ಹೆಂಗೆ ಅನ್ನಿಸ್ತಾ ಇದೆ ನಮ್ಮ ಬ್ಲಾಗಲ್ಲಿ ತುಂಬ ದಿನದ ನಂತರ ಬಂದು? ಇವತ್ತೇ ಫಸ್ಟ್ ಅಲ್ಲ ಹಿಂದಿ ಬ್ಲಾಗ್ಸಲ್ಲಿ ತುಂಬ ದಿನ ಬಂದಿದ್ಯಾ? ಅದು ಗೊತ್ತು ಗುರು, ಕನ್ನಡದಲ್ಲಿ ಇವತ್ತೇ ಫಸ್ಟ್ ಒಂದೇ. ಯಸ್. ಸೊ ಕನ್ನಡದಲ್ಲಿ ನಮ್ಮ ಫಸ್ಟ್ ಟೈಮ್ ನಮ್ಮ ಮಚ್ಚ ಕನ್ನಡ ಬ್ಲಾಗ್ನಲ್ಲಿ ಫಸ್ಟ್ ಟೈಮ್ ಬಂದಿದ್ದಾನೆ. ಸೊ ನಾವು ಇವತ್ತಿನಿಂದ ನಮ್ಮ ಕನ್ನಡ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೋಡೋಣ ಇನ್ಮೇಲೆ ನಮ್ಮ ಕನ್ನಡ ಜರ್ನಿ ನಮ್ಮ ಚಾನಲ್ನಲ್ಲಿ ಹೇಗೆ ಮುಂದುವರಿಯುತ್ತೆ ಅಂತ ನೋಡೋದಕ್ಕೆ ನೀವೆಲ್ಲ ನೋಡ್ತಾ ಇರಿ ನಮ್ಮನ್ನು. ಹಾಗೆ ಕೀಪ್ ಸಪೋರ್ಟಿಂಗ್, ನಮ್ಮನ್ನು ಹಂಗೆ ಎಂಕರೇಜ್ ಮಾಡ್ತಾ ಇರಿ ಗಾಯ್ಸ್. ಸೊ ನೋಡಿ ನೋಡ್ತಾ ಇರ್ಬೋದು ನಮ್ಮ ಹುಡುಗ ಇವಾಗ ಜೋಶ್ನಲ್ಲಿ ಗಾಡಿನ ಹೇಗೆ ಓಡಿಸ್ತಾ ಇದ್ದಾನೆ ಅಂತ. ಸೊ ಫ್ರಂಟಲ್ಲಿ ಒಂದು ಟೆಂಪೋ ಹೋಗ್ತಿದೆ, ರೈಟಲ್ಲಿ ಒಂದು ಹೊಂಡಾ ಸಿವಿಕ್, ಐ ಥಿಂಕ್ ಹೊಂಡಾ ಸಿಟಿ ಕಾರು ಬರ್ತಾ ಇದೆ. ಸೊ ಇಲ್ಲಿ ನಾವು ಹೋಗಿದ್ದೀವಿ ನೋಡಿ, ರೋಡೆಲ್ಲ ತುಂಬ ಕೆಸರಾಗಿದೆ. ಇವಾಗ ಮಿಡ್ಲಲ್ಲಿ ನಮ್ಮ ಬುಕ್ಕಿಂಗ್ ಅಂತ ತೊಗೊಂಡಿದ್ದೀನಿ. ಸೊ ಹಾಂ ಹ್ಯಾಂಡ್ ಬ್ರೇಕ್ ಅಲ್ಲ, ಹ್ಯಾಂಡ್ ಬ್ರೇಕ್ಸ್ ಇದೆ. ನೋಡಿ ನಮ್ಮ ಮಚ್ಚ ಹೊರಟಿದ್ದಾನೆ. ಬಾಯ್ ಮಚ್ಚಿ. ಸೊ ಫ್ರೆಂಡ್ಸ್, ನಾನು ಬಂದಿದ್ದೀನಿ ಮನೆ ಹತ್ರ. ಸೊ
ಇಲ್ಲೊಂದು ಪ್ರಾಬ್ಲಮ್ ಆಗಿದೆ. ಈಗ ನಾನು ಕಾರಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಸೊ ಮನೆಯಲ್ಲಿ ಇವಾಗ ಯಾರೂ ಇಲ್ಲ. ನಮ್ಮ ಮಮ್ಮಿ ಬರೋ ಗಂಟ ನಾನು ವೆಯ್ಟ್ ಮಾಡಬೇಕು. ಸೊ ಇವತ್ತು ನಮ್ಮ ತಂಗಿಯ ಮಗನ ಬರ್ತಡೇ. ಸೊ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾನು ರೆಡಿ ಆಗಿ ಹೋಗಬೇಕಾಗಿತ್ತು ಅವ್ರ ಹತ್ರ. ಸೊ ಇವಾಗ ಬೇಗ ಮರೆತು ಬಂದಿರೋ ಕಾರಣ ನಾನು ಆನ್ಲೈನಿಂದ ನಾನು ಅವನಿಗೋಸ್ಕರ ಗಿಫ್ಟ್ಸ್ ಆರ್ಡರ್ ಮಾಡಿದ್ದೀನಿ. ಅದು ಬರುತ್ತೆ. ನಾನು ತಗೊಂಡು ಅದೇ ಔಟ್ಫಿಟ್ಟಲ್ಲಿ ನಾನು ಹೋಗಬೇಕಾಗುತ್ತೆ. ಸೊ ಗೈಸ್, ನಾಳೆ ಯೂಟ್ಯೂಬಲ್ಲಿ ಹಾಕ್ತೀನಿ ಇರು. ನಾಳೆ ವಿಡಿಯೋನ ಗೈಸ್ ನೋಡಿ, ಬರ್ಡೇ ಕೇಕ್, ಬರ್ಡೇ ಬಾಯ್. ಮಾಮಿ ನೋಡಿ, ನಮ್ಮ ಮಾಮಿ ಹೋಗ್ತಿದ್ದಾರೆ. ಬಾಯ್. ಸೊ ನೋಡಿ ಪುಷ್ಪ ಅವರು, ಹಾಯ್. ಸೊ ನೋಡಿ ನಮ್ಮ ಬರ್ಡೇ ಬಾಯ್, ನಮ್ಮ ಅಳಿಯ ಇಲ್ಲಿದ್ದಾರೆ ನೋಡಿ. ಎಲ್ಲ ವಿಶಸ್ ಮಾಡಿಬಿಡಿ ಕಮೆಂಟ್ರು ನಮ್ಮ ಅಳಿಯನ್ಗೆ. ನೋಡಿ ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ ನೋಡಿ, ತುಂಬ ಟೈಮ್ ಆದಮೇಲೆ. ನೋಡಿ ನಮ್ಮ ಸಿಸ್ಟರ್ನ ನೋಡಿ, ಬ್ಲಾಗು ಬ್ಲಾಗ್ ಮಾ ನೋಡಿ. ಬರ್ಡೇ ಬಾಯ್ನ ದೊಡ್ಡಪ್ಪನ ನೋಡಿ ಎಲ್ಲರಿಗೂ ಇಲ್ಲಿ ಮಿಕ್ಚರ್ನ ಶೇರ್ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಅಣ್ಣ ಆಚೆ ಕಡೆ ನೋಡಿ, ಇವಳನ್ನ ನೋಡಿ, ಈ ಹುಡುಗಿನ. ಸೊ ಗೈಸ್ ನೋಡಿ, ಕೇಕು ನಾವು ಬರೋಕ್ಕೆ ಮುಂಚೆ ಇಲ್ಲಿ ಕಟ್ಟಾಗಿತ್ತು. ಸೊ ಇಲ್ಲಿ ಸೆಲೆಬ್ರೇಷನ್ನ ನಾವು ಗ್ರ್ಯಾಂಡಾಗಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ನಮ್ಮ ಬ್ಲಾಗ್ನಲ್ಲಿ. ಸೊ ಎಲ್ಲರೂ ಇವಾಗ ಹೊರಡ್ತಿದ್ದಾರೆ, ಫಿನಿಷ್ ಮಾಡಿ. ನೋಡಿ ನಮ್ಮ ಸಿಸ್ಟರ್ನ ನೋಡಿ, ತುಂಬ ದಿನ ಆದಮೇಲೆ ನೋಡಿ. ನಮ್ಮ ಶ್ವೇತಾ ಸಿಸ್ಟರ್ ಇವರು, ಹಾಯ್ ಮಾಡಿ. ನಮ್ಮ ಪೂಜಾ ಸಿಸ್ಟರು ನೋಡಿ, ನಮ್ಮ ಮಾವ ಇಲ್ಲಿ ಕೇಕ್ನ ಹಾಕ್ಕೊಡ್ತಿದ್ದಾರೆ ಅವ್ರ ವೈಫ್ಗೆ. ಸೊ ನಾವು ಇಲ್ಲಿ ಎಂಜಾಯ್ ಮಾಡ್ತಿದ್ದೀವಿ ಕೇಕ್ನ. ಸೊ ಫಸ್ಟ್ ಟೈಮ್ ಕನ್ನಡದಲ್ಲಿ ಬ್ಲಾಗ್ ಮಾಡ್ತಾ ನಾವಿಲ್ಲಿ ಎಲ್ಲರ ಜೊತೆ ರೆಕಾರ್ಡ್ ಮಾಡ್ತಾ ಇದ್ದೀವಿ ನಮ್ಮ ಇವತ್ತಿನ ಬ್ಲಾಗ್ನ. ತುಂಬ ಸ್ಪೆಷಲ್ ಡೇ ನೋಡಿ. ಅಪ್ಪು ಹಾಯ್ ಮಾಡು. ನೋಡಿ ಬರ್ತ್ಡೇ ಬಾಯ್ನ ದೊಡ್ಡಪ್ಪ ಮತ್ತು ಅವರ ಬರ್ತ್ಡೇ ಬಾಯ್ನ ಬ್ರದರ್ ಫಸ್ಟ್ ಟೈಮ್ ನಮ್ಮ ಬ್ಲಾಗ್ನಲ್ಲಿ ಬಂದಿದ್ದಾರೆ. ಹಾಯ್ ಹಾಯ್. ಇವತ್ತು ನಮ್ಮ ಬ್ಲಾಗ್ ಕನ್ನಡದಲ್ಲಮ್ಮ, ಕನ್ನಡದಲ್ಲಿ ಹೇಳು. ಸೊ ನೋಡಿ, ರಂಜಿತ್ನ ಇಲ್ಲಿ ಟಾಕಿಂಗ್ ಟಾಮ್ ಜೊತೆ ಆಟ ಆಡ್ತಿದ್ದಾನೆ, ಬಟ್ ಅದು ಏನು ಮಾತಾಡ್ತಾನೆ ಇಲ್ಲ. ನೋಡಿ ಮಧುನ ನೋಡಿ, ತುಂಬ ದಿನ ಆದಮೇಲೆ ಕಾಣಿಸ್ಕೊಂಡಿದ್ದಾಳೆ. ಸೊ ಇವಳನ್ನ ನೋಡಿ, ಇಲ್ಲಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ನೋಡಿ. ನೋಡಿ ನಾಚ್ಕೊಂತಿದ್ದಾಳೆ ನೋಡಿ. ಇಲ್ಲಿ ನಮ್ಮ ಸಿಸ್ಟರ್ನ ನೋಡಿ, ಇವ್ರನ್ನ ಕತ್ಲಲ್ಲಿ ಕೂಡ ಕಾಣಿಸ್ತಿಲ್ಲ. ಪ್ರಹ್ಲಾದ್ ಗೋರ್ಬಾಯ್. ಇದು ಬರ್ಡೇ ಪಾರ್ಟಿ ಅಂತ ಅನ್ನಿಸ್ತಾ ಇಲ್ಲ, ಕಿಡ್ಸ್ ಪಾರ್ಟಿ ಅಂತ ಅನ್ನಿಸ್ತದೆ ಅಂತ ಮಧು ಹೇಳೋದು. ಏನಮ್ಮ ಏನಂತ ಅಲ್ಲ? ನೋಡಿ ಗೈಸ್, ಎಷ್ಟು ಕಿಡ್ಸ್ ಇದ್ದಾರೆ ನೋಡಿ ಇಲ್ಲೇ. ನೋಡಿ 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 ನೋಡಿ, ನಮ್ಮ ಅತ್ತಿಗೆ ಬಂದ್ರು ನೋಡಿ ಫಸ್ಟ್ ಟೈಮ್. ಸೊ ಗಾಯ್ಸ್, ಗುಡ್ ಮಾರ್ನಿಂಗ್. ಇದು ನನ್ನ ನೆಕ್ಸ್ಟ್ ಡೇ ನನ್ನ ಬ್ಲಾಗ್ನಲ್ಲಿ. ಸೊ ನೋಡುತ್ತಾ ಇರಬಹುದು, ನಾನಿವಾಗ ತಯಾರಾಗಿ ಬಂದಿದ್ದೀನಿ ನಿಮ್ಮ ಮುಂದೆ. ಸೊ ನೋಡಿ, ನಾನೊಬ್ಬ ಕನ್ನಡಿಗನಾಗಿ ನನಗೆ ಕನ್ನಡದಲ್ಲಿ ಬ್ಲಾಗ್ ಮಾಡೋದಕ್ಕೆ ನಾನು ಸ್ವಲ್ಪ ಕಷ್ಟ ಅನ್ನಿಸ್ತಾವೆ ನೋಡಿ. ಇಷ್ಟು ದಿನ ನಾನು ಹಿಂದಿಯಲ್ಲಿ ಬ್ಲಾಗ್ ಮಾಡ್ತಾ ಇದ್ದೆ, ಅದೊಂಥರ ಹ್ಯಾಬಿಟ್ ಆಗಿಬಿಟ್ಟಿತ್ತು. ಸೊ ಜಸ್ಟ್ ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಈ ಬ್ಲಾಗ್ ಅಂತ. ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ.